morning. Hello. Morning. Watch our Bye Video channel. ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮಾರ್ನಿಂಗ್ ಬಂದು ರಾಗಿ ಮಾಲ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ರಾಗಿ ಗಂಜಿ. ಸೊ ಸಮ್ಮರ್ ಇರೋದರಿಂದ ಬೇಸಿಗೆಯಲ್ಲಿ ತುಂಬಾ ಶೆಕೆ ಅಂತೂ ಇಷ್ಟು ಜಾಸ್ತಿ ಆಗಿದೆ. ಮಾರ್ನಿಂಗ್ 9 ಗಂಟೆ ಆದರೆ ಸಾಕು, ತುಂಬಾ ಬಿಸಿಲಿದೆ. ಸೊ ಇವತ್ತು ರಜೆ ಇರೋದರಿಂದ ಮಕ್ಕಳು ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮಾರ್ನಿಂಗು ರುಟೀನೆಲ್ಲ ಅಷ್ಟು. ಸೊ ಹಾಗಾಗಿ ಆ್ಯಸ್ ಯೂಸಲ್ ನಮ್ಮದು ಪರಾಟ ಇರುತ್ತೆ ಬ್ರೇಕ್ಫಾಸ್ಟು. ಇವತ್ತು ಅದ್ರ ಜೊತೆಗೆ ನಮ್ಮದು ಏನಾದ್ರು ಅವಲಕ್ಕಿ, ಉಪ್ಪಿಟ್ಟು ಈ ಥರ ಇರುತ್ತೆ, ದೋಸೆ, ಪಡ್ಡು ಈ ಥರ ಇರುತ್ತೆ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಲಿ, ಹೆಲ್ದಿ ಆಗಿರಲಿ ಮತ್ತು ಈಸಿಯಾಗಿ ಆಗಿಬಿಡಲಿ ಅಂತ. ಆಲ್ರೆಡಿ ಟೈಮ್ 8:30 ಆಗಿದೆ ಮಾರ್ನಿಂಗು. ಸೊ ಮಕ್ಳಿಗೆ ಏನೋ ಒಂಚೂರು ಮಾಡಿಕೊಟ್ರಾಯ್ತು ಅಂಥೇಳಿ ಸೊ ರಾಗಿದು ಗಂಜಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಮುಂಚೆ ತುಂಬ ಮಾಡ್ತಾಯಿದ್ದೆ, ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಸೊ ತುಂಬ ದಿನದ ನಂತರ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ರಾಗಿ ತುಂಬಾ ತಂಪು. ಸೊ ಹಾಗಾಗಿ ಬೇಸಿಗೆ ಟೈಮ್ದಲ್ಲಿ ರಾಗಿ ಮುದ್ದೆ ಇರ್ಬೋದು, ರಾಗಿ ದೋಸೆ, ರಾಗಿ ರೊಟ್ಟಿ ಇರ್ಬೋದು, ಅಥವಾ ರಾಗಿ ಗಂಜಿನ ಸೊ ವೀಕ್ಲಿ 1-2 ಟೈಮ್ಸ್ ಹತ್ರ ತಿಂದರೆ ತುಂಬ ಒಳ್ಳೆಯದು. ಸೊ ಬನ್ನಿ ಮಾಡೋಣ. ಇದರಲ್ಲಿ ನೋಡ್ಬೋದು ರಾಗಿ ಗಂಜಿ ಅಂತ ಕೊಟ್ಟಿದ್ದಾರೆ. ಸೊ ರಾಗಿ ಹಿಟ್ಟು, ರಾಗಿ ಉಂಡೆನೂ ಮಾಡ್ಕೋಬೋದು, ರಾಗಿ ದೋಸೆ ಅಂಥೇಳಿ. ಸೊ ಟ್ರೈ ಮಾಡಿ ನೋಡ್ತೀನಿ ನಾನು. ನೋಡ್ಬೋದು ಇಲ್ಲಿ. ಸೊ ಬನ್ನಿ ಮೊದಲೇದಾಗಿ ಇವತ್ತು ಗಂಜಿ ಮಾಡ್ಕೊಂಬಿಡೋಣ. ಆಗ್ಬಿಡುತ್ತೆ. ಸೊ ಹಾಗಾಗಿ ಮುಂಚೆನೇ ನಾನು ಒಂದು 2 ಟೇಬಲ್ ಸ್ಪೂನ್ದಷ್ಟು ರಾಗಿ ಹಿಟ್ಟನ್ನು ಹಾಕ್ತೀನಿ. ಇಲ್ಲಂದರೆ ತುಂಬ ಗಟ್ಟಿ ಆಗುತ್ತೆ. ನಾನು ಅಳಸಾಗಿ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಜಾಗರಿ ಪೌಡ್ರು. ಸೊ ಬೆಲ್ಲದ ಪುಡಿ ತೊಗೊಂಡು ಬಂದಿಟ್ಟಿರ್ತೀನಿ. ಯಾವಾಗಾದ್ರೂ ಟೀ ಜೊತೆ, ಕಾಫಿ ಜೊತೆ ಅಂತೇಳಿ ನನಗೆ ಸೊ ಇದಿಟ್ಟಿದ್ದೆ, ಇದೇ ಯೂಸ್ ಮಾಡ್ತೀನಿ. ಹಾಗೆ ಸ್ವಲ್ಪ ಬೇಸಿಗೆ ಟೈಮಲ್ಲ ಜಲ್ದಿನೇ ನಂದು ಏನಂದರೆ ಎನರ್ಜಿ ಡೌನ್ ಆದಂಗೆ ಫೀಲ್ ಆಗ್ತಾಯಿದೆ. ಮಕ್ಕಳಿಗಿರ್ಬೋದು, ನಮಗಿರ್ಬೋದು. ಹೊರಗಡೆ ಹೋಗಿ ಬಂದಮೇಲೆ ಅಥವಾ ಸಾಯಂಕಾಲ ಟೈಮ್ದಾಗೇನೋ ಒಂಥರ ಟಯರ್ಡ್ ಫೀಲ್ ಆಗುತ್ತೆ. ಹಾಗಾಗಿ ಈ ಥರ ಚಿಕ್ಕಿ ರೆಡಿ ಮಾಡ್ಕೊಂಡಿದ್ದೆ ನಾನು. ಇದರಲ್ಲಿ ಎಳ್ಳು, ಶೇಂಗಾ ಮತ್ತು ಪುಟಾಣಿ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಎನರ್ಜಿ ಬಾರ್ ಅಂತಲೂ ಕರಿಬೋದು. ಸೊ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಚಿಕ್ಕಿ ರೆಸಿಪಿ ಆಲ್ರೆಡಿ ಎಷ್ಟು ಸತಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಕುದಿ ಬಂತು. ಸೊ ಅಂತ ಇವಾಗ ಬನ್ನಿ ಬೆಲ್ಲ ಹಾಕ್ಬಿಡ್ತೀನಿ. ಒಂದು 3 ಟೀ ಸ್ಪೂನ್ದಷ್ಟು ಬೆಲ್ಲ ಹಾಕಿದ್ದೀನಿ ಇವಾಗ. ಯೂಶ್ವಲಿ ರಾಗಿ ಅಂದರೆ ತಂಪು, ಇದು ಹೆಲ್ದಿ ಅಂತ ಅಷ್ಟೇ ಅನ್ಕೋತೀವಿ. ಬಟ್ ನಾವು ಪ್ರೋಟೀನ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀವಿ. ಪ್ರೋಟೀನ್ ಇದ್ದರೆ ಸಾಕು ದೇಹಕ್ಕೆ ಅಂತ ಅಂತೀವಿ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಬೇಕಾಗುತ್ತೆ. ಯಾವಾಗ ಏಜ್ ಬಂದು 30+ ಆಯ್ತಂದರೆ ಸಾಕು. ಸ್ಪೆಷಲಿ ಮಹಿಳೆಯರಲ್ಲಿ ಏನು ಬೋನ್ಸ್ ಸವೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದರಿಂದ ನಮಗೆ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಮಂಡೆ ನೋವನ್ನು ತುಂಬ ಜಾಸ್ತಿ ಕಾಡುತ್ತೆ. ಸೊ ಮಹಿಳೆಯರಲ್ಲಿ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗೋದಿರ್ಬೋದು. ಅದು ಸುಸ್ತು ಅಂತ ಏನಾದ್ರು ನಿಮಗೆ ಸಿಗ್ನಲ್ ಸಿಕ್ತು ಅಂದರೆ ನಮ್ಮ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ ಅರ್ಥ. ದೇಹದಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಮಾಡ್ಕೋಬೇಕಂದ್ರೆ ಈ ಥರ ಜಾಸ್ತಿ ನಾವು ರಾಗಿದ ಐಟಮ್ಸ್ ಯೂಸ್ ಮಾಡೋದಿರ್ಬೋದು ಅಥವಾ ಬೆಲ್ಲದ ಐಟಮನ್ನು ತಿನ್ನೋದರಿಂದ ಸ್ಪೆಷಲಿ ಸ್ವಲ್ಪ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು 30+ ಆದಮೇಲೆ.
ಸೊ ಹಾಗಾಗಿ ಬೆಳಗಿನ ರುಟೀನ್ ಜೊತೆ ನಾವು ಈ ಥರ ಸಿಂಪಲ್ಲಾಗಿ 3 ಅವರ್ಸ್ಗೆ ನಾವು ಒಂಚೂರು ಹೆಲ್ದಿ ಆದಂಥ ಐಟಮ್ಸನ್ನು ತೊಗೋಬಹುದು. ನಾವು ತೊಗೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಹೆಲ್ತ್ನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಿಲ್ಲರ್ ಅಂತ ಹೇಳ್ಬೋದು ನಾವು. ನಮ್ಗೆ ಏನಾದರೂ ಹುಷಾರು ತಪ್ಪಿದರೆ ಮನೆಯಲ್ಲಿ ತುಂಬಾ ಕೆಲಸ ಕೆಡುತ್ತೆ. ಮಕ್ಕಳ ಸ್ಕೂಲ್ ಹೋಗೋ ರುಟೀನ್ ತಪ್ಪುತ್ತೆ, ಹಸ್ಬೆಂಡ್ದು ಆಫೀಸ್ ಹೋಗೋ ರುಟೀನ್ ತಪ್ಪುತ್ತೆ, ಮನೇಲಿ ಯಾವ ಕೆಲಸಗಳು ಸರಿಯಾಗಲ್ಲ. ಹಾಗಾಗಿ ಇವಾಗ ಮಳೆ ಸೀಸನ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಗಿಯಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ನಮ್ಮದು ಬೋನ್ ಸ್ಟ್ರೆಂತನ್ನು ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೋನ್ ಸ್ಟ್ರಾಂಗ್ ಆಗಬೇಕಂದ್ರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ರಾಗಿ ಬಳಸ್ಬೋದು. ಹಾಗೆ ಮಕ್ಕಳಿಗೆ ಕೂಡ ಯೂಶ್ವಲಿ ಏನು ಮಾರ್ನಿಂಗ್ ಏನೋ ಬಿಸ್ಕಿಟು ಅಥವಾ ಒಂದು ಬ್ರೆಡ್ ಕೊಡುವ ಬದಲು ಈ ಥರ ಸಿಂಪಲ್ಲಾಗಿ ನಾವು ಈ ಥರ ರಾಗಿ ಮಾಲ್ಟನ್ನು ಮಾಡಿ ಮಕ್ಕಳಿಗೆ ಕೂಡ ನಾವು ಇವಾಗಲೇ ಕುಡಿಸೋದಕ್ಕೆ ಪ್ರಯತ್ನ ಪಡಬೇಕು. ತಿಂತಾರೆ ಮಕ್ಕಳು, ಬೇಡ ಅಂತ ಅನ್ನಲ್ಲ. ಸ್ಟಾರ್ಟಿಂಗ್ ಯಾರ ಮನೆಯಲ್ಲಿದ್ದರೂ ಇದೇ ಸೇಮ್ ಪ್ರಾಬ್ಲಮ್ಮು. ಬಟ್ ಆದರೆ ನಾವು ತಿನ್ನಬೇಕು ಮೊದಲು. ನಮ್ಮ ಜೊತೆ ಅವರಿಗೂ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ತುಂಬ ಹೆಲ್ದಿಯಾಗಿರುತ್ತೆ. ಮಮ್ಮಿ ನೋಡಿ ಹೇಗೆ ಹೆಲ್ದಿ ಇದ್ದಾರೆ, ನೀವು ಹೆಲ್ದಿ ಆಗಿರಬೇಕು, ನಮಗೆ ಸ್ಟ್ರಾಂಗ್ ಆಗಿ ಎತ್ತರಾಗಿ ಅಂದರೆ ಹೈಟಾಗಿ ಬೆಳಿಬೇಕಂದ್ರೆ ನೀವು ತಿನ್ನಬೇಕು ಅಂತ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಸೊ ಸ್ವಲ್ಪ ಶುರು ಆಯ್ತಂದರೆ ತಾವೇ ಮುಂದೆ ಅವರಿಗೆ ಅದರದ್ದು ಸ್ವೀಟ್ ಬರ್ಡ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವರು ತಿನ್ನೋದಕ್ಕೆ ಅದೊಂದು ಟೇಸ್ಟ್ ಡೆವಲಪ್ ಆಗುತ್ತೆ. ಗುಡ್ ಮಾರ್ನಿಂಗ್, ಹೆಲೋ ಮನೆಂದಿರು ವಾಚೋರ ಬೈ ಬೈ ವಿರು ಚಾನಲ್ ಮಮ್ಮಿ ಚಾನಲ್ ವಾಚ್ ಮಾಡಬೇಕಾ? ಓಕೆ. ಸೊ ಹಾಗಾಗಿ ನೀವೇನು ತಿಂತೀರಾ ನಿಮ್ಮ ಜೊತೆ ಮಕ್ಕಳನ್ನು ಕೂಡಿಸಿ ತಿನ್ನೋದಕ್ಕೆ ಪ್ರಯತ್ನ ಪಟ್ಟರೆ ತಂತಾನೇ ಮಕ್ಕಳಲ್ಲಿ ಟೇಸ್ಟ್ ಇಂಪ್ರೂವ್ ಆಗುತ್ತೆ. ಅವರು ತಿನ್ನೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ಬೋದು. ನಾನು ಅದೇ ಥರ ಫಾಲೋ ಮಾಡಿದ್ದೆ. ಹಾಗಾಗಿ ನನ್ನ ಮಕ್ಕಳು ಎಲ್ಲ ಥರದ ವೆಜಿಟೇಬಲ್ಸ್ ಇರ್ಬೋದು ಮತ್ತು ಅದ್ರ ಜೊತೆಗೆ ಹಣ್ಣುಗಳಿರ್ಬೋದು, ಯಾವುದು ಬೇಡ ಅಂತನಲ್ಲ, ಒಂದು ಸ್ವಲ್ಪ ಆದರೂ ತಿಂತಾರೆ. ಸೊ ಹಾಗಾಗಿ ಮಕ್ಕಳಿಗೆ ನಮ್ಮ ಜೊತೆನೇ ಊಟ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಹಾಗಾದರೆ ಅವರಿಗೆ ಊಟದಲ್ಲಿ ತಿನ್ನಬೇಕಂತ ಫೀಲಿಂಗ್ ಬರೋದು. ಹಾಗೆ ಅವರಿಗೆ ನಾವು ಊಟಕ್ಕೆ ಹಾಕ್ಕೊಟ್ಟಾಗ ನಾವೇನು ತಿಂತೀವಿ ಅದೇ ಥರ ಎಲ್ಲ ಪಲ್ಯ ಇರ್ಬೋದು, ಚಟ್ನಿ ಇರ್ಬೋದು, ಎಲ್ಲನೂ ಒಂದೇ ಪ್ಲೇಟ್ನಲ್ಲಿ ಹೇಗೆ ದೊಡ್ಡವ್ರು ತಿಂತೀವಲ್ಲ ಅದೇ ಥರ ನಾವು ಹಾಕಿ ಕೊಡಬೇಕು. ಇದೇ ಥರ ಸ್ವಲ್ಪ ದಿನ ಮೇಂಟೈನ್ ಮಾಡ್ಕೋತಾ ಹೋದರೆ ಮಕ್ಕಳು ಹೇಗೆ ಊಟ ಮಾಡಲ್ಲ ನೋಡಿ. ನೀವು ನಿಮ್ಮ ಮನೇಲಿ ಈ ಟಿಪ್ಸನ್ನು ಅಥವಾ ಈ ಟ್ರಿಕ್ಸನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ. ಅದು ಬಂದು ವಾಲ್ಸ್ದು ಹುಕ್ಸ್ ಆ್ಯಂಡ್ ವಾಲ್ಸ್ ಹ್ಯಾಂಗರ್ ಅಂತ ಕರೀತಾರೆ. ಇದು ಬಂದು ಒಂದು ಪ್ಯಾಕೆಟಲ್ಲಿ 10 ಪೀಸಸ್ ಸಿಗುತ್ತೆ. ನಮಗೆ 85 ರುಪೀಸ್ ಇದೆ, ಬಟ್ ಡಿಸ್ಕೌಂಟ್ ಹೋಗಿ 75 ರುಪೀಸ್ಗೆ ನನಗೆ 10 ಪೀಸಸ್ ಸಿಕ್ತು. ಹಾಗಾಗಿ ನಾನು 2 ಪ್ಯಾಕೆಟ್ಸನ್ನು ಆರ್ಡರ್ ಮಾಡಿದ್ದೆ. ಟೋಟಲಿ 20 ಪೀಸಸ್ ನನಗೆ ಸಿಕ್ತು. ತುಂಬಾ ಹೆಲ್ಪ್ ಇದೆ ಇದರಿಂದ. ನೀವೇನಾದರೂ ಹೊಸ ಮನೆಗೆ ಹೋದ್ರೆ ಅಥವಾ ನಿಮ್ಮದು ಸ್ವಂತ ಮನೆ ಇದ್ದರೆ ಏನೋ ಡ್ರಿಲ್ಲಿಂಗ್ ಮಾಡಬಾರ್ದು ನಾವು ಗೋಡೆಗೆ ಅಂತಂದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಹೊಸ ಮನೆಗೆ ಹೋದ್ಮೇಲೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಮನೆಯಲ್ಲಿ ಫಸ್ಟ್ ಟೈಮ್ ನಾವೇ ಬಂದಿದ್ದು. ಹೊಸ ಮನೆ ಇರುವುದರಿಂದ ಇದು ನಮ್ಮದು ರೆಂಟ್ ಹೌಸು. ಸೊ ಅವರಿಗೆ ಮಾಡಿಕೊಡಿ ಅಂದ್ವಿ, ಅದು ತುಂಬಾ ಟೈಮ್ ತೊಗೊಳ್ತಾ ಇದ್ರು. ಬಟ್ ಬೇಸಿಗೆ ಇರುವುದರಿಂದ ನನಗೆ ಕರ್ಟನ್ಸ್ ಹಾಕಲೇಬೇಕಾಗಿತ್ತು. ಹಾಗಾಗಿ ಸೊ ನಾವು ಅಲ್ಲಿ ಯಾಕೆ ತಂದು ಮತ್ತೆ ಹಾಕೋದು ಬೇಡ, ಈಸಿ ವೇದಾಗಿ ಏನಾರು ಒಂದು ಟ್ರೈ ಮಾಡಿದ್ರಾಯಿತು ಅಂಥೇಳಿ ನಾನು ಈ ಥರ ಹುಕ್ಸ್ ತೊಗೊಂಬಂದು ಅದನ್ನು 3 ಹುಕ್ಸನ್ನು ಹಾಕಿ ಒಂದು ಥ್ರೆಡ್ ಯೂಸ್ ಮಾಡಿ ಅದಕ್ಕೆ ನಾನು ಆ ಥರ ಹ್ಯಾಂಗ್ ಮಾಡಿದ್ದೆ. ತುಂಬ ಕರೆಕ್ಟಾಗಿ ಕೂತಿದೆ. ಸ್ವಲ್ಪನೂ ಏನು ಸ್ಟಿಫ್ ಆಗಿದೆ, ಆ ಥರ ಏನು ಲೂಸ್ ಅಂತ ನನಗೇನು ಫೀಲ್ ಆಗಲಿಲ್ಲ, ಚೆನ್ನಾಗಿ ಅನ್ನಿಸ್ತು. ಹಾಗೆ ಈಗ ನಾವೇನೋ ಹೊರಗಡೆ ಹೋಗಿ ಬಂದ ಡ್ರೆಸ್ಗಳನ್ನು ಹಾಕೋಕ್ಕೆ ಹ್ಯಾಂಗ್ ಮಾಡೋದಕ್ಕೆ ಏನಾದರೂ ಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ನಾನು ವಾಲ್ಗೆ ಹಾಕುವ ಬದಲಿ ನಾನು ಏನು ಮಾಡಿದೆ, ಡೋರ್ ಹಿಂದೆ ಈ ಥರ ಮಾಡಿದೆ. ಹಸ್ಬೆಂಡ್ ಇರ್ಬೋದು, ಯಾವ್ದಾರ ಒಂದು ಜೆಂಟ್ಸ್ದು ನಮ್ಮದು ಪ್ಯಾಂಟ್ ಶರ್ಟ್ ಹಾಕಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ಹಿಂದೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಅದನ್ನು ತೆಗೆದುಬಿಟ್ರೆ ಈ ಥರ ಅಂಟ್ಕೊಂಡು ಬಿಡುತ್ತೆ. ಸೊ ಆ ಥರ ನಾನು ಮಾಡಿ ಒಂದು ಬೆಡ್ರೂಮ್ಗೆ ಈ ಥರ ಡೋರ್ ಹಿಂದೆ ಈ ಥರ ಮಾಡಿದ್ದೀನಿ. ಹಾಗಾಗಿ ನೀವೇನೋ ಟೀ ಶರ್ಟು ಪ್ಯಾಂಟ್ಸನ್ನು ನಾವು ಸಿಗಾಕ್ಬೋದು. ಅದೇ ಥರ ಮಕ್ಕಳಿಗೆ ಅಂತ ನಾನು ಏನು ಮಾಡಿದೆ, ಸ್ವಲ್ಪ ತಳಗೆ ಮಿಡಲಲ್ಲಿ ನಾನು ಡೋರಲ್ಲಿ ಈ ಥರ ಅಂಟಿಸ್ತಾ ಇದ್ದೀನಿ. ಯಾಕಂದರೆ ಮಕ್ಕಳದ್ದು ಸ್ಕೂಲ್ ಬಟ್ಟೆಗಳಿರುತ್ತಲ್ವ, ಹಾಗಾಗಿ ಅವರೇ ಹಾಕ್ಬೋದು ಅಂಥೇಳಿ ಅವ್ರಿಗೊಂದು ಸಿಸ್ಟಮೆಟಿಕ್ ಲೈಫ್ ಸ್ಟೈಲನ್ನು ನಾವು ಹೇಳ್ಕೊಟ್ಟಂಗೂ ಆಗುತ್ತೆ ಅಂಥೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಅವ್ರದ್ದು ಸ್ಕೂಲ್ ಬೆಲ್ಟ್ ಇರ್ಬೋದು, ಅವ್ರದ್ದು ಟೀ ಶರ್ಟ್ ಇದ್ದರೆ ತಾವೇ ಬಂದು ಹಾಕಲಿ ಅಂತಂಥೇಳಿ ಈ ಐಡಿಯಾನ ನಾನು ಮಾಡ್ತಾ ಇರೋದು. ನೋಡ್ಬೋದು 4 ಹುಕ್ಸ್ ಹಾಕಿದ್ದೀನಿ.
ಈ ಥರ ನೀವು ಮಕ್ಕಳ ಕಡೆಯಿಂದ ಅವ್ರದ್ದು ಸ್ಕೂಲ್ ಬೆಲ್ಟ್ ಅಥವಾ ಟಿ ಶರ್ಟನ್ನು ಹಾಕ್ಬೋದು. ಬಟ್ ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ ಅದು ಹ್ಯಾಂಗಿಂಗ್ ಇರುತ್ತಲ್ವ, ಅದು ಸ್ವಲ್ಪ ಲೂಸ್ ಅಂತ ಅಂದರೆ ಅದು ಸ್ಟಿಫಾಗಿ ಕೊಡುತ್ತೆ, ಬಟ್ ಬಟ್ಟೆ ಕೂಡಲ್ಲ, ಬಿದ್ದು ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಇನ್ನೊಂದು ಐಡಿಯಾ ಬಂತು. ನನ್ನ ಫ್ರೆಂಡ್ ನನಗೆ ಐಡಿಯಾ ಕೊಟ್ಟಿದ್ದು. ಅದು ಬಂದು ನಾವು ಯೂಶ್ವಲಿ ಬಟ್ಟೆ ಹಾಕೋದಕ್ಕೆ ಹ್ಯಾಂಗರನ್ನು ಬಳಸ್ತೀವಲ್ವ, ಅದರೊಳಗೆ ನಾವು ಈ ಥರ ಎಷ್ಟು ಬೇಕು ಅಷ್ಟು ಬಟ್ಟೆ ಹಾಕಿ ಸಿಗಿಸ್ಬೋದು. ಸೊ ಅದು ಬೀಳೋದಂಥ ಚಾನ್ಸಸ್ ಇಲ್ಲ, ಅಷ್ಟು ಸ್ಟಿಫಾಗಿ ಕೂತಿದೆ. ಅದ್ರದ್ದಂತೂ ಪ್ರಾಬ್ಲಮೇ ಇಲ್ಲ. ಎಷ್ಟೇ ಹೆವಿ ವೇಟ್ ಇರುವಂಥ ಬಟ್ಟೆ ಹಾಕಿದ್ರೂ ಅದು ಬೀಳೋದಿಲ್ಲ, ಅಷ್ಟು ಗಟ್ಟಿ ಇದೆ. ಹಾಗಾಗಿ ಈ ಥರ ಹ್ಯಾಂಗರ್ ಯೂಸ್ ಮಾಡಿ ಹಾಕೋದ್ರಿಂದ ಜಾಸ್ತಿ ಬಟ್ಟೆಗಳನ್ನು ನಾವು ಹಾಕ್ಬೋದು. ನೆಕ್ಸ್ಟ್ ಬಂದು ನಾವೇನಾದರೂ ಒಂದು ಫೋಟೋ ಹಾಕಬೇಕಂದ್ರೆ, ಫೋಟೋ ಫ್ರೇಮ್ ಏನಾರ ಹಾಕಬೇಕು ನಾವು ವಾಲ್ಗೆ ಅಂತಂದರೆ ಈ ಥರ ನೀವು ಬಳಸಿ ನೀವು ಅದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ನಾವು ಏನು ಡ್ರಿಲ್ಲಿಂಗ್ ಮಷಿನ್ ಯೂಸ್ ಮಾಡಲಾರ್ದೇ ತುಂಬ ಈಸಿಯಾಗಿ ಮತ್ತು ರೀಸನೇಬಲ್ ರೇಟಲ್ಲಿ ಈ ಥರ ಹುಕ್ಸನ್ನು ತೊಗೊಂಡು ನೀವು ಬಳಸ್ಬೋದು. ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.